ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಧನ್ವಿದ್ ಋತ್ವಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಕೊನಟ್ ರೈಸ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಇದು ಬೆಳಗಿನ ಉಪಹಾರಕ್ಕೆ ಹಾಗೂ ಮಕ್ಕಳ ಲಂಚ್ ಬಾಕ್ಸಿಗೆ ತುಂಬಾ ಚೆನ್ನಾಗಿ ಬರುತ್ತದೆ. ಇದಕ್ಕೆ ಬೇಕಾಗುವ ಸಾಮಗ್ರಿ: ಕೊಕೊನಟ್, 2 ಹಸಿಮೆಣಸು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, 2 ತುಂಡು ಚಕ್ಕೆ, 2 ಏಲಕ್ಕಿ, ಸ್ವಲ್ಪ ಕಾಳುಮೆಣಸು, ಜೀರಿಗೆ. ನಾನು ಆಲ್ರೆಡಿ ಇದನ್ನು ಸೋನಾ ಮಸೂರಿ ಅನ್ನ ಮಾಡಿ ತಗೊಂಡಿದ್ದೇನೆ. ಅದರ ಒಗ್ಗರಣೆಗೆ ಉದ್ದಿನಬೇಳೆ, ಸಾಸಿವೆ, ಒಣಮೆಣಸು, ಕರಿಬೇವು, ಕಡಲೆ. ಈಗ ಈ ಮಸಾಲನ್ನೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ನೀರಿಲ್ಲದೆ ರುಬ್ಕೊಳ್ಬೇಕು. ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುವ. ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. ಈಗ ನಾನು ರುಬ್ಕೊಳ್ತೇನೆ. ನೀರು ಹಾಕ್ಲಿಕ್ಕಿಲ್ಲ, ಹಾಗೆ ರುಬ್ಕೊಳ್ಬೇಕು ಅದನ್ನು. ಹೀಗೆ ಜರಿ ರುಬ್ಕೊಳ್ಬೇಕು. ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ತೇನೆ. ಗ್ಯಾಸ್ ಮೇಲೆ ಬಾಣಲೆ ಇಟ್ಟಿದ್ದೇನೆ. 2 ಸ್ಪೂನ್ ತೆಂಗಿನ ಎಣ್ಣೆ ಹಾಕಿದೆ. ಈಗ ಬಿಸಿ ಆಯಿತು. ಅದಕ್ಕೀಗ ನಾವು ಸಾಸಿವೆಯನ್ನು ಹಾಕುವ ಒಗ್ಗರಣೆಗೆ. ಸಾಸಿವೆ ಪಟ್ಟಾಯಿತು. ಈಗ ಅದಕ್ಕೆ ಬಾಕಿ ಉಳಿದ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕುವ. ಸ್ವಲ್ಪ ಇದನ್ನು ನಸು ಬಣ್ಣ ಬರುವವರೆಗೆ ಫ್ರೈ ಮಾಡುವ. ಇದೆಲ್ಲ ನಸು ಬಣ್ಣಕ್ಕೆ ಬಂತು. ಈಗ ಇದಕ್ಕೇನೆ ರುಬ್ಬಿಟ್ಟುಕೊಂಡಿರುವ ಮಸಾಲೆಯನ್ನು ಹಾಕುವ. ರುಬ್ಬಿಡುವ ಮಸಾಲೆಗೇನೆ ಸ್ವಲ್ಪ ಉಪ್ಪು ರುಚಿಗೆ ಅನುಸಾರ, 1/4 ಟೀ ಸ್ಪೂನ್ ಅರಿಶಿನ ಪುಡಿ. ಈಗ ಇದನ್ನು ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡುವ. ಹಸಿ ವಾಸನೆ ಎಲ್ಲ ಹೋಯಿತು. ಈಗ ಇದಕ್ಕೆ ಅನ್ನವನ್ನು ಸೇರಿಸುವ. ಅನ್ನವನ್ನು ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುವ. ಇವತ್ತು ನನ್ನಮ್ಮ ಕೊಕೊನಟ್ ಮಸಾಲಾ ರೈಸ್ ಮಾಡಿದ್ದಾರೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.